ನಮ್ಮೂರಲ್ಲಿ ಜೋರು ಮಳೆ ಬರ್ತಾ ಉಂಟು. ಈ ಮಳೆ ಬರ್ತಾ ಇರುವಾಗ ಏನಾದರೂ ಒಂದು ಬಿಸಿ ಬಿಸಿಯಾಗಿರುವಂಥ ಗ್ರೇವಿ, ಖಾರ ಆಗಿರುವಂಥ ಗ್ರೇವಿ ಎಲ್ಲ ಇದ್ದರೆ ಸೂಪರ್ ಅಲ್ವಾ. ನೋಡಿ, ನಾನಿಲ್ಲಿ ತಟ್ಟೆಯಲ್ಲಿ ಬಿಸಿ ಅನ್ನ ಹಾಕ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ಒಂದು ಸುಕ್ಕ ಹಾಕ್ಕೊಳ್ತಾ ಇದ್ದೇನೆ. ಮೀನಿದು ಸುಕ್ಕ ತುಂಬ ಸ್ಪೈಸಿಯಾಗಿರ್ತದೆ ಇದು. ಈ ಥರ ಒಂದು ಮಳೆಯೆಲ್ಲ ಬರ್ತಾ ಇರುವಾಗ ನೋಡಿ, ಒಂಥರ ಈ ಬಿಸಿ ಅನ್ನ, ಬಿಸಿ ಗ್ರೇವಿ ಎಲ್ಲ ಇದ್ದರೆ, ಅದರಲ್ಲೂ ನಾನ್ ವೆಜ್ ಎಲ್ಲ ಇದ್ದರೆ ಸೂಪರ್ ಆಗಿರ್ತದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಟೇಸ್ಟ್ ಸಹ ನೋಡ್ತಾ ಇದ್ದೇನೆ. ಇದು ನಾನು ಮಾಡಿದ್ದಂತೇಳಿದರೆ ಬೂತಾಯಿ ಸುಕ್ಕ ಮಾಡ್ತಾ ಇದ್ದೇನೆ. ತುಂಬ ದಿನದ ನಂತರ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಸೂಪರಾಗಿರ್ತದೆ. ಖಂಡಿತ ನೀವು ಟ್ರೈ ಮಾಡಲೇಬೇಕು ಇದನ್ನು ಮಾತ್ರ, ಅಷ್ಟು ಒಳ್ಳೆಯದಾಗ್ತದೆ. ನಾನಿಲ್ಲಿ ಬೂತಾಯಿ ತೊಗೊಂಡಿದ್ದೇನೆ. ಜಾಸ್ತಿ ಇರಲಿಲ್ಲ, ಒಂದು 6 ಮೀನೇನೋ ಇತ್ತಷ್ಟೇ. ಕ್ಲೀನಾಗೆಲ್ಲ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿಟ್ಟಿದ್ದೇನೆ. ಅದರ ಜೊತೆಲಿ ನೀವು ಸ್ವಲ್ಪ ಅರಿಶಿಣ ಪುಡಿ ಸಹ ನೀವು ಇಲ್ಲಿ ಹಾಕಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ಅದರ ನಂತರ ನೀವು ಗ್ರೇವಿಗೆ ಇದನ್ನು ಆ್ಯಡ್ ಮಾಡ್ಬೋದು. ನೋಡಿದ್ರಲ್ಲ, 6 ಮೀನುಂಟು. ಇದನ್ನು ಮಾಡಿದರೆ ಒಂದು ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಒಳ್ಳೆಯದಾಗ್ತದೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ, ಕೊತ್ತಂಬರಿ ತೊಗೊಂಡಿದ್ದೇನೆ, ಕಾಳು ಮೆಣಸು, ಓಮದ ಕಾಳು ತೊಗೊಂಡಿದ್ದೇನೆ, ಜೀರಿಗೆ ಮತ್ತು ಹುಳಿ ತೊಗೊಂಡಿದ್ದೇನೆ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಹುಳಿ ನೋಡಿ, ಇಷ್ಟೇ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಮದ ಕಾಳು ಮತ್ತು ಕಾಳು ಮೆಣಸು ತೊಗೊಂಡಿದ್ದೇನೆ. ಇದನ್ನು ನೀವು ಹುರಿದು ಹಾಕ್ಕೊಳ್ಬೋದು, ಇಲ್ಲ ಹಸಿ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೋದು, ಇಲ್ಲ ಡ್ರೈ ರೋಸ್ಟ್ ಸಹ ಮಾಡ್ಬೋದು. ಇದು ಮೆಣಸು ಸಹ ಹಾಗೆಯೇ ಖಾರಕ್ಕೆ ನಿಮಗೆ ಅನುಗುಣವಾಗಿ ನೀವು ತೊಗೊಳ್ಳಿ. ಬೂತಾಯಿ ಮತ್ತು ಬಂಗುಡೆಗೆಲ್ಲ ಆದರೆ ಸ್ವಲ್ಪ ಖಾರ ಹುಳಿ ಸ್ವಲ್ಪ ಬೇಕಾಗ್ತದೆ. ಹಾಗೆಯೇ ಮೆಣಸು ಅದೆಲ್ಲ ಒಟ್ಟಿಗೆ ನೀವು ಹುರಿದು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಸಿ ಸಹ ನೀವು ಹಾಕ್ಕೊಳ್ಬೋದು. ಹಾಗೆ ಅರ್ಧ ನೀರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ಅರ್ಧದಲ್ಲಿ ಸಹ ನಾನು ಕಟ್ ಮಾಡಿಟ್ಟಿದ್ದೇನೆ. ಅಂದರೆ ಕಾಲು ಭಾಗ ಇದು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ, ಮತ್ತು ಕಾಲು ಭಾಗ ಸ್ವಲ್ಪ ಒಗ್ಗರಣೆಗೆ ಸಹ ಬೇಕಾಗ್ತದೆ. ಹಾಗೆ ಬೆಳ್ಳುಳ್ಳಿ 4 ಎಸಳಷ್ಟು ತೊಗೊಂಡಿದ್ದೇನೆ. ಚಿಕ್ಕ ಮೀನು 6 ಎಲ್ಲ ಇದ್ದದ್ದು. ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಒಂದು 2 ಗ್ರೈಂಡ್ ಮಾಡಲಿಕ್ಕೆ ಹಾಕಿ, ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ಜಾಸ್ತಿ ಮೀನೆಲ್ಲ ಇದ್ದರೆ ಸ್ವಲ್ಪ ತೆಂಗಿನ ತುರಿ ಬೇಕಾಗ್ತದೆ. ಹಾಗೆ ಅದರ ಜೊತೆಲಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಸಹ ನೀವಿಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ನೀರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ದೊಡ್ಡದು ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ, ತರ್ತರಿ ರುಬ್ಬಬೇಕು. ಇದನ್ನು ಮಾತ್ರ ನೀವು ನೈಸಾಗಿ ಕಡಲಿಕ್ಕಿಲ್ಲ. ನಾವು ಈಗ ಪದಾರ್ಥಕ್ಕೆಲ್ಲ ಮಾಡ್ತಾ ಆ ಥರ ಅಲ್ಲ ನೋಡಿ. ಇಲ್ಲಿ ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಮೆಣಸು, ಹುಳಿ, ಆಮೇಲೆ ಇದು ತೆಂಗಿನ ತುರಿ ಎಲ್ಲ. ತೆಂಗಿನ ತುರಿ ಮತ್ತು ಇದು ಸಹ ನೀವು ಹುರಿದು ಹಾಕ್ಕೊಳ್ಬೋದು, ಇನ್ನೂ ಸಹ ಟೇಸ್ಟ್ ಆಗ್ತದೆ ತೆಂಗಿನ ತುರಿ ಹುರಿದು ಹಾಕಿದರೆ. ನಾನಿಲ್ಲಿ ಹಸಿ ಹಾಕ್ಕೊಂಡಿದ್ದೇನೆ, ನೀವು ಹುರಿದು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ತುಂಬ ತೆಳು ಸಹ ಮಾಡಲಿಕ್ಕಿಲ್ಲ. ಇದು ಸುಕ್ಕವಲ್ವ ಮಾಡ್ಕೊಳ್ಳೋದು ನಾವಿಲ್ಲಿ. ನಾನು ಲಾಸ್ಟ್ ಒಮ್ಮೆ ಒಂದು 3 ವರ್ಷದ ಹಿಂದೆ ಬಂಗುಡೆ ಮೀನಿದು ಸುಕ್ಕ ರೆಸಿಪಿಯನ್ನು ಸಹ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ. ಅದು ಎಲ್ಲ ಅಕ್ಕಿ ರೊಟ್ಟಿ ಜೊತೆಲೆಲ್ಲ ತುಂಬ ಒಳ್ಳೆಯದಾಗ್ತದೆ. ಆ ಬಂಗುಡೆ ಮೀನಿದು ಸುಕ್ಕ ನಾನು ಮಾಡಿದ್ದು, ಅದನ್ನು ಬೇಕಾದರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನೀರು ಹಾಕಿ ಸ್ವಲ್ಪ ನೋಡಿ ಗ್ರೈಂಡ್ ಮಾಡಿದ್ದೇನೆ ನಾನು, ತರಿಯಾಗಿಯೇ ಗ್ರೈಂಡ್ ಮಾಡಿಟ್ಟಿದ್ದೇನೆ. ನೋಡಿದ್ರಲ್ಲ, ಇಷ್ಟೇ ಮಾಡಿದರೆ ಸಾಕು, ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಹಾಗೆಯೇ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೆ, ಅದಕ್ಕೆ ಈಗ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ನೀವು ರೋಸ್ಟ್ ಅಂದರೆ ಅದು ಮಸಾಲ ಎಲ್ಲ ಹುರಿಯುವಾಗ ಸಹ ನೀವು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ತೆಂಗಿನ ಎಣ್ಣೆಯಲ್ಲಿ ಹುರಿದ್ರೇ ತುಂಬ, ಅಂದರೆ ಅಷ್ಟು ಟೇಸ್ಟ್ ಬರ್ತದೆ. ಇಲ್ಲಿ ತೆಂಗಿನ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ನೀರುಳ್ಳಿ, ಕಾಲು ಭಾಗ ಇಟ್ಟಿದ್ನಲ್ಲ, ಆಮೇಲೆ 2 ಎಸಳು ಬೆಳ್ಳುಳ್ಳಿ, ಅದನ್ನು ಸಹ ಜಜ್ಜಿ ಸಹ ಹಾಕ್ಬೋದು, ಇಲ್ಲ ಈ ಥರ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು ನೀವು. ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆ ಥರ ಆದರೆ ಸಾಕಾಗ್ತದೆ. ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನೀವು ಇದು ಹಸಿಮೆಣಸಿನಕಾಯಿ ಅದನ್ನು ಸಹ ನೀವಿಲ್ಲಿ ಹಾಕ್ಕೊಳ್ಬೋದು. ಅಂದರೆ ಗ್ರೀನ್ ಚಿಲ್ಲಿ ಉಂಟಲ್ಲ, ಅದನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಸ್ವಲ್ಪ ಸ್ಪೈಸಿಯಾಗಿ ಇನ್ನೂ ಸಹ ಒಳ್ಳೆಯದಾಗ್ತದೆ. ಸ್ವಲ್ಪ ಶುಂಠಿ ಸಹ ಜಜ್ಜಿ ಹಾಕ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಮತ್ತು ಗ್ರೀನ್ ಚಿಲ್ಲಿ ಅದು 2 ಸಹ ಸ್ಕಿಪ್ ಮಾಡಿದ್ದೇನೆ. ನಿಮಗೆ ಬೇಕಂತೇಳಿದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀರುಳ್ಳಿ ಮತ್ತು ಶುಂಠಿ 2 ಸಹ ನಾನು ಫ್ರೈ ಮಾಡಿದ್ನಲ್ಲ. ಈಗ ಅದಕ್ಕೆ ಮಸಾಲನ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೀಗ ಸ್ವಲ್ಪ ನೀರೆಲ್ಲ ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ಸ್ವಲ್ಪ ಅದರಲ್ಲಿನೇ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ನಾವು ಫ್ರೈ ಮಾಡಿಟ್ಟಿರ್ತೀವಲ್ಲ, ಅದರಲ್ಲೇ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೇನೆ. ಯಾಕಂತೇಳಿದ್ರೆ ಮೀನಿಗೆ ಆಲ್ರೆಡಿ ಉಪ್ಪು ಹಾಕಿಟ್ಟಿದ್ನಲ್ಲ, ಹಾಗಾಗಿ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೀಗ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ನೀರು ಹಾಕಿ, ಇದು ಸ್ವಲ್ಪ ನಾನು ಜಾಸ್ತಿ ಹಾಕಿದೆ, ಅಂದರೆ ನನಗೆ ಸ್ವಲ್ಪ ಅನ್ನಕ್ಕೆ ಕಲಿಸ್ಲಿಕ್ಕೆ ಆಗುವಷ್ಟು ಬೇಕಿತ್ತು. ಹಾಗಾಗಿ ಅಂದರೆ ಕುದಿ ಬಂದ ಮೇಲೆ ಅದು ದಪ್ಪನೇ ಆಗ್ತದೆ.
ಇನ್ನೂ ಸಹ ನಿಮಗೆ ತುಂಬ ಅಂದರೆ ಡ್ರೈ ಥರ ಆಗಬೇಕಂತ ಹೇಳಿದರೆ ನೀರನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು. ಈಗ ಉಪ್ಪೆಲ್ಲ ಹಾಕಿದ ನಂತರ ಇದೊಂದು ಸ್ವಲ್ಪ ಒಂಚೂರು ಕುದಿ ಬಂದರೆ ಸಾಕು. ಅದರ ನಂತರ ಅದಕ್ಕೆ ಮೀನು ಹಾಕಿ ಮಿಕ್ಸ್ ಮಾಡಬೇಕು. ಚೂರು ಸೈಡಿಂದೆಲ್ಲ ನೋಡಿ ಕುದಿ ಬರ್ತಾ ಉಂಟಲ್ಲ. ಈಗ ಮೀನನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ನಾವು ಈಗ ಅಂದರೆ ಗ್ರೇವಿ ಎಲ್ಲ ಪದಾರ್ಥ ಎಲ್ಲ ಮಾಡ್ಕೊಳ್ಳುವಾಗ ಅಂದರೆ ಅದು ಗ್ರೇವಿ ಕುದಿ ಬಂದ ನಂತರ, ದೊಡ್ಡ ಕುದಿ ಒಂದು ಬಂದ ನಂತರ ಮತ್ತೆ ನಾನು ಮೀನನ್ನು ಹಾಕಿ ಆಮೇಲೆ ಫ್ಲೇಮನ್ನು ಸ್ವಲ್ಪ ಕಮ್ಮಿ ಮಾಡಿ ಕುದಿ ತರಿಸ್ಕೊಳ್ತೇನೆ. ಇದು ಹಾಗಲ್ಲ, ಇದು ಒಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ. ಎಂತಂತ ಹೇಳಿದರೆ ಖಾಲಿ ಮಸಾಲೆನೇ ನಾವು ಕುದಿ ತರಿಸ್ಲಿಕ್ಕೆ ಹೋದರೆ ಅದು ತುಂಬ ಡ್ರೈ ಆಗ್ತದಲ್ಲ, ಮೀನು ಬೇಯಲಿಕ್ಕೆ ಅದು ಆಗೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಮಸಾಲೆ ಸ್ವಲ್ಪ ಲೈಟ್ ಕುದಿ ಬರ್ತಾ ಇರುವಾಗಲೇ ಮೀನನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಮತ್ತು ಮೀನು ಹಾಕಿದ ನಂತರ ತುಂಬ ಫೋರ್ಸಲ್ಲಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಮೀನು ಯಾವಾಗಲೂ ಸಹ ಅಂದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಡು, ಇಲ್ಲ ಅಂತೇಳಿದರೆ ಅದು ಪೀಸ್ ಆಗ್ತದೆ. ನೋಡಿದ್ರಲ್ಲ, ನೀರು ಇನ್ನೂ ಸಹ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಈಗ ಇದನ್ನು ಒಮ್ಮೆ ಮಸಾಲೆ ಜೊತೆಲೆಲ್ಲ ಮಿಕ್ಸ್ ಮಾಡಿದ ನಂತರ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 18 ನಿಮಿಷ ಅಷ್ಟು ಬೇಕಾಗ್ತದೆ. ಲೋ ಫ್ಲೇಮಲ್ಲಿನೇ ಇದನ್ನು ನೀವು ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಲೋ ಫ್ಲೇಮಲ್ಲಿಯೇ ಇದನ್ನು ನೀವು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತದೆ, ನಿಜ ಹೇಳ್ತೇನೆ ನಾನು. ಅಷ್ಟು ಒಂಥರ ಸ್ಪೈಸಿ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿರ್ತದಲ್ಲ. ಅದರಲ್ಲೂ ಬೂತಾಯಿ ಸಹ ಒಬ್ಬರಿಗೆ ತುಂಬ ಫೇವ್ರೇಟ್. ನನಗಂತೂ ತುಂಬ ಇಷ್ಟ ಬೂತಾಯಿ. ಹಾಗಾಗಿ ನಾನು ಇದನ್ನು ಮಾಡಿಕೊಂಡೆ. ನೋಡಿ, ಇದು ರೆಡಿ ಆಯ್ತು. ಈಗ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.